Hello dear students, welcome back to Royce and Creations YouTube ಚಾನಲ್. ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ವಾರ್ಷಿಕ ಪರೀಕ್ಷೆ 2026ರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಒಂದು ಒಂದು ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ಕ್ವಶನ್ ಪೇಪರ್ಗಳನ್ನ ಒಂದು ಸಾರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದಲ್ದಲೇ 4 ಮಾಡಲ್ ಕ್ವಶನ್ ಪೇಪರ್ ಪ್ಲಸ್ 3 ಪ್ರಿಪ್ರೇಟ್ರಿ, ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನಿಮ್ಮ ಎಕ್ಸಾಮ್ಗೆ ಬಹಳಷ್ಟು ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. First main 4 alternatives are given for each of the following questions are statements. Only one of them is correct or most appropriate. Choose the correct alternative and write the complete answer along with its letter of alphabet. So first main, read the given conversation and choose the language function for the underlined sentence ಅಂತ ಹೇಳಿ ಕೇಳಿದ್ದಾರೆ. ಈ ಕಾನ್ವರ್ಸೇಷನನ್ನು ನೀವು ಓದ್ಕೋಬೇಕು. ಸ್ಟೂಡೆಂಟ್ ಮತ್ತು ಸ್ಟ್ರೇಂಜರ್ ನಡುವೆ ನಡೆದಿರುವಂಥ ಕಾನ್ವರ್ಸೇಷನ್. ಸ್ಟ್ರೇಂಜರ್ ಶೋರ್ ಗೋ ಸ್ಟ್ರೈಟ್ ಫಾರ್ 500 ಮೀಟರ್, ಟೇಕ್ ರೈಟ್ಸ್ ಆನ್ ಯುವರ್ ಲೆಫ್ಟ್ ಅಂತ ಇದೆ ಮಕ್ಕಳ. ಇಲ್ಲಿ ನಮಗೆ ಕರೆಕ್ಟಾಗಿರುವ ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗಿರುತ್ತೆ ಅಂದರೆ ಸ್ಟೂಡೆಂಟ್ ಈಸ್ ಗಿವಿಂಗ್ ಡೈರೆಕ್ಷನ್. ಹಾಗಾಗಿ ಗಿವಿಂಗ್ ಡೈರೆಕ್ಷನ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್. ಸುರೇಶ್ ಮತ್ತು ಮಾಲಾ ನಡುವೆ ನಡೆದಿರುವಂಥ ಕನ್ವರ್ಸೇಷನ್. ಎಲೋ ಮಾಲಾ, ಆರ್ ಯು ಗೋಯಿಂಗ್ ಟು ಶಾಪ್ ಟು ಬೈ ಕ್ಲಾತ್ಸ್ ಫಾರ್ ದ ಫೆಸ್ಟಿವಲ್? ಮಾಲಾ ಎಸ್ ಐ ಡು. ಇಲ್ಲಿ ಕರೆಕ್ಟಾಗಿರುವಂಥ ಇನ್ಫಿನಿಟಿವ್ ಏನಾಗಿರ್ತದೆ ಅಂದರೆ ಟು ಬೈ ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಡಿ ಟು ಬೈ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಥರ್ಡ್ ಕ್ವಶನ್, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್. ಇಲ್ಲಿ ಸುಜಾತ, ಡಿಡ್ ಯು ಕ್ಯಾಚ್ ದ ಬಸ್? ಪ್ರೀತಿ, ನೋ ಐ ಮಿಸ್ಡ್ ಇಟ್. ಸುಜಾತ, ಇಫ್ ಯು ಹ್ಯಾಡ್ ಗಾನ್ ಇನ್ ಟೈಮ್ ಯು ವುಡ್ ಹ್ಯಾವ್ ಗಾಟ್ ದ ಬಸ್. ಹಾಗಾಗಿ ವುಡ್ ಹ್ಯಾವ್ ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಹರೀಶ್ ವೆಂಟ್ ಟು ಮಾರ್ಕೆಟ್. ಬಹಳ ಈಸಿ ಇದೆ. ಡಿಡಂಟ್ ಈ ಇಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗ್. ಹಾಗಾಗಿ ಡಿಡಂಟ್ ಈ, ಆಪ್ಷನ್ ಈ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಡೂ ಆಸ್ ಡಿರೆಕ್ಟೆಡ್. ಇಲ್ಲಿ ಈಸಿ ಇರುತ್ತೆ ಮಕ್ಕಳ, ಗ್ರಾಮರ್ ಪಾರ್ಟು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಫಿಫ್ತ್ ಕ್ವಶನ್, ಪಿಕ್ ದ ಮೊನೋಸಿಲಬಲ್ ವರ್ಡ್ ಫ್ರಮ್ ದ ವರ್ಡ್ ಗಿವನ್ ಬಿಲೋ. ಅಂದರೆ ಒಂದು ಸಿಲಬಲ್ ಇರೋವಂಥದ್ದು. ಎಗೋ, ಬಿಫೋರ್, ಕಾರ್, ಟ್ಯೂಷನ್. ಇದರಲ್ಲಿ ಕಾರ್ ಅನ್ನೋದು ಸಿಂಗಲ್ ಸಿಲಬಲ್ ಇರೋವಂಥದ್ದು, ಮೊನೋಸಿಲಬಲ್. ಹಾಗಾಗಿ ಕಾರ್ ಇಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಪೋಸಿಷನ್. ದ ವೆದರ್ ಇಸ್ ಕೋಲ್ಡ್ ಡ್ಯಾಶ್ ಡಿಸೆಂಬರ್, ಇನ್ ಡಿಸೆಂಬರ್. ಹಾಗಾಗಿ ಇನ್ ಅಂತ ಬರೀಬೇಕು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟೇಬಲ್ ಆರ್ಟಿಕಲ್ಸ್. ಮಿಸಸ್ ಮಂಜುಳಾ ಇಸ್ ಡ್ಯಾಶ್ MLA. ಮಿಸಸ್ ಮಂಜುಳಾ ಇಸ್ ಎನ್ MLA. ಹಾಗಾಗಿ ಆನ್ ಅಂತ ಹೇಳಿ ಬರೀಬೇಕಾಗುತ್ತೆ ಅಲ್ಲಿ. ಏಯ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದ ಸೂಟೇಬಲ್ ಲಿಂಕ್. ಈಸ್ ಸಿಕ್ ಡ್ಯಾಶ್ ಈ ಕೆನಾಟ್ ವರ್ಕ್ ಹಾರ್ಡ್. ಈಸ್ ಸಿಕ್ ಸೋ ಈ ಕೆನಾಟ್ ವರ್ಕ್ ಹಾರ್ಡ್. ಹಾಗಾಗಿ ಸೋ ಅಂತ ಹೇಳಿ ಅಲ್ಲಿ ಲಿಂಕರನ್ನು ಹಾಕಬೇಕು. ನೈನ್ತ್ ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಶಿ ಡ್ಯಾಶ್ ಆಸ್ ಎ ಟೀಚರ್ ಇನ್ ಅವರ್ ಸ್ಕೂಲ್ ದಿಸ್ ಇಯರ್. ಬಿ ಪ್ಲಸ್ ವರ್ಕ್ ಇದೆ. ಹಾಗಾಗಿ ಶಿ ಈಸ್ ವರ್ಕಿಂಗ್ ಆಸ್ ಎ ಟೀಚರ್ ಇನ್ ಅವರ್ ಸ್ಕೂಲ್ ದಿಸ್ ಇಯರ್. ಹಾಗಾಗಿ ಈಸ್ ವರ್ಕಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 10th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ದ ಸೈಂಟಿಸ್ಟ್ ವರ್, ಬ್ರಾಕೆಟಲ್ಲಿ ಸಕ್ಸಸ್ ಇದೆ, ಇನ್ ದೇರ್ ಎಫರ್ಟ್ಸ್ ಇನ್ ಲಾಂಚಿಂಗ್ ಚಂದ್ರಯಾನ 3. ಆಗ ಅಲ್ಲಿ ಕರೆಕ್ಟಾಗಿರುವಂತಹ ವರ್ಡ್ ಏನಾಗುತ್ತೆ ಅಂದರೆ ಸಕ್ಸಸ್ಫುಲ್ ಆಗ್ತದೆ. ದ ಸೈಂಟಿಸ್ಟ್ ವರ್ ಸಕ್ಸಸ್ಫುಲ್ ಇನ್ ದೇರ್ ಎಫರ್ಟ್ಸ್ ಇನ್ ಲಾಂಚಿಂಗ್ ಚಂದ್ರಯಾನ 3. Question number 11, name the parts of speech of the underlined word in the given sentence. The beautiful sunset amazed everyone. ಹಾಗಾಗಿ ಬ್ಯೂಟಿಫುಲ್ಲಿಗೆ ಅಂಡರ್ಲೈನ್ ಮಾಡಿದ್ದಾರೆ. ಹಾಗಾಗಿ ಅದು ಅಡ್ಜೆಕ್ಟಿವ್ ಆಗಿರ್ತದೆ ಮಕ್ಕಳ. ಅಡ್ಜೆಕ್ಟಿವ್ ಇಸ್ ದ ಆನ್ಸರ್. ನೆಕ್ಸ್ಟ್ 12th ಕ್ವಶನ್, ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ಸೋ ಆ್ಯಂಡ್ ದಟ್. ದ ಕಾರ್ ಈಸ್ ವೆರಿ ಲೋ, ಇಟ್ ಕೆನಾಟ್ ರೀಚ್ ಇನ್ ಟೈಮ್. ಕರೆಕ್ಟಾಗಿ ನೀವು ಸೆಂಟೆನ್ಸ್ ಮಾಡಬೇಕು, ಒಟ್ಟಿಗೆ ಸೇರಬೇಕು. ದ ಕಾರ್ ಈಸ್ ಸೋ ಸ್ಲೋ that it cannot reach in time. Next 13th question, use the word search as a verb in a sentence of your own. I search in home, she searched her phone. ಹಾಗಾಗಿ ಈ ರೀತಿ ಸೆಂಟೆನ್ಸನ್ನು ಮಾಡಿ ಮಕ್ಕಳು. ಇದೇ ಮಾಡಬೇಕು ಅಂತಲ್ಲ. ಇನ್ ಯುವರ್ ಓನ್ ವರ್ಡ್ ಯಾವ್ದು ಬೇಕಾದರೂ ಮಾಡ್ಬೋದು.
ನೆಕ್ಸ್ಟ್ ಕ್ವಶನ್ ನಂಬರ್ 14, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಇಂಟು ಕಂಪ್ಯಾರೇಟಿವ್ ಡಿಗ್ರಿ. ಕಂಪ್ಯಾರೇಟಿವ್ ಡಿಗ್ರಿಗೆ ಚೇಂಜ್ ಮಾಡಬೇಕು. ನೋ ಅದರ್ ರಿವರ್ ಇನ್ ಇಂಡಿಯಾ ಈಸ್ ಎ ಲಾಂಗ್ ಆಸ್ ದ ಗಂಗಾ. ಸೊ ಇಲ್ಲಿ ನಮಗೆ ಪಾಸಿಟಿವ್ ಡಿಗ್ರಿಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳ. ಸೊ ಅದನ್ನು ನೀವು ಕಂಪ್ಯಾರೇಟಿವ್ ಡಿಗ್ರಿಗೆ ಬರೀಬೇಕಾಗ್ತದೆ. ಗಂಗಾ ಈಸ್ ಲಾಂಗರ್ ದ್ಯಾನ್ ಎನಿ ಅದರ್ ರಿವರ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ನಂಬರ್ 15, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಸೊ ಇಲ್ಲಿ ರಿಪೋರ್ಟೆಡ್ ಸ್ಪೀಚಿಗೆ ನಾವು ಚೇಂಜ್ ಮಾಡಬೇಕು. ಸೊ ಇಲ್ಲಿ ಪೊಲೀಸ್ ಮ್ಯಾನ್ ಮತ್ತು ರವಿ ನಡುವೆ ನಡೆದಿರುವ ಕನ್ವರ್ಸೇಷನ್. ಸೊ ಪೊಲೀಸ್ ಮ್ಯಾನ್ ಆಸ್ಟ್ ರವಿ ವಾಟ್ ಹಿ ವಾಸ್ ಡೂಯಿಂಗ್ ಇನ್ ದ ಪಾರ್ಕ್. ಸೊ ಕನ್ವರ್ಸೇಷನ್ ಓದ್ಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇದಿಷ್ಟು ಆನ್ಸರ್ ಅಲ್ಲಿಗೆ ಇರುತ್ತೆ. ನೆಕ್ಸ್ಟ್ 16th ಕ್ವಶನ್, ಚೇಂಜ್ ದ ಗಿವನ್ ಸೆಂಟೆನ್ಸಸ್ ಇಂಟು ಇಟ್ಸ್ ಪ್ಯಾಸಿವ್ ಫಾರ್ಮ್. ದ ಡೈರೆಕ್ಟರ್ ಈಸ್ ಪ್ರೆಸೈಡಿಂಗ್ ಓವರ್ ದ ಮೀಟಿಂಗ್. ಸೊ ಹಾಗಾಗಿ ದ ಮೀಟಿಂಗ್ ಈಸ್ ಬೀಯಿಂಗ್ ಪ್ರೆಸೈಡ್ over by the director is the right answer. Next, third main 17th question, the following paragraph has 2 errors. Edit the paragraph and rewrite it in the answer booklets. Clues are given below. The children watched the movie Silent. It's really an interesting movie on aerospace technology. ಸೊ ಇಲ್ಲಿ ಆಡ್ವರ್ಬಿಯಲ್ ಮಿಸ್ಟೇಕ್ ಇದೆ, ಅದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ಇಲ್ಲಿ ಆಡ್ವರ್ಬಿಯಲ್ ಮಿಸ್ಟೇಕ್ ಏನಪ್ಪ ಅಂದರೆ ಸೈಲೆಂಟ್ ಅಂತ ಇದೆ, ಆ್ಯಕ್ಚುಲಿ ಅದು ಸೈಲೆಂಟ್ಲಿ ಆಗ್ತದೆ. ಅದೇ ರೀತಿ ಇಂಟ್ರೆಸ್ಟಿಂಗ್ ಅಂತ ಇದೆ ಮಕ್ಕಳ. ಸೊ ಇಂಟ್ರೆಸ್ಟಿಂಗಲ್ಲಿ ಏನಾಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಸೊ ದಿಸ್ ಈಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ನೆಕ್ಸ್ಟ್ ಕ್ವಶನ್ ಆನ್ಸರ್ ಮಕ್ಕಳ. 4th ಮೇನ್ ಆನ್ಸರ್ ದ ಫಾಲೋಯಿಂಗ್ ಇನ್ 2-3 ಸೆಂಟೆನ್ಸಸ್ ಈಚ್. 7 ಕ್ವಶನ್ಸ್ ಇರುತ್ತೆ. ಕ್ವಶನ್ ನಂಬರ್ 18, ಎಕ್ಸ್ಪ್ಲೈನ್ ಬ್ರೀಫ್ಲಿ ದ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ಆಫ್ ಡಾನ್ ಅನ್ಸೆಲ್ಮೋ. ಸೊ ತುಂಬ ಬಾರಿ ಕೇಳ್ತಾರೆ. ಡಾನ್ ಅನ್ಸೆಲ್ಮೋ ಓನ್ ಎ ಓಲ್ಡ್ ಗ್ರೀನ್ ಫೇಡೆಡ್ ಕೋಟ್. ಈಸ್ ಗ್ಲೌಸ್ ಟು ವೇರ್ ಓಲ್ಡ್ ಆ್ಯಂಡ್ ಟಾನ್ ಆ್ಯಂಡ್ ಈಸ್ ಫಿಂಗರ್ ಟಿಪ್ಸ್ ಶೋಡ್ ಥ್ರೂ ದೆಮ್ ಆ್ಯಂಡ್ ಕ್ಯಾರಿಡ್ ಅ ಕೇನ್ ವಿಚ್ ವಾಸ್ ದ skeleton of worn out umbrella. When he entered the room, he bowed to all and slowly removed his hat and gloves. Next, 19th question, how can we prove that Dr. B.R. Ambedkar was a prominent champion of the depressed classes in India? Dr. B.R. Ambedkar spent all his time and talent for the upliftment of depressed classes. He tried to bring awareness through his newspaper and also set of institution. He tried to bring quality for the depressed classes through a constitution. Next, question number 20, what did Anant and his parents come to Bombay? Why did Anant? ಯಾಕೆ ಅನಂತ್ ಮತ್ತು ಅವರ ಪೇರೆಂಟ್ಸ್ ಬಾಂಬೆಗೆ ಬರ್ತಾರೆ? ಬಿಕಾಸ್ ಅನಂತ್ ಪೇರೆಂಟ್ಸ್ ಹ್ಯಾಡ್ ಕಮ್ ವಿತ್ ಅ ಹೋಪ್ ಇನ್ ದ ಮಿರಾಕಲ್ ಆಫ್ ಮಾಡರ್ನ್ ಸೈನ್ಸ್. ದೇ ಹೋಪ್ ದ್ಯಾಟ್ ಅನಂತ್ ವುಡ್ ಬಿ ಕ್ಯೂರ್ಡ್ ಇನ್ ದ ಹಾಸ್ಪಿಟಲ್. He would again walk and run and even take part in the table tennis tournament. He would play the sitar and would be a great sitarist one day. Next, question number 21, how can scientists best ensure our safety in the world? The world is threatened by natural and man-made disasters. It is scientific research which can really save the world. It is though it is through science with the tools and techniques can best ensure our safety in the world. Next, question number 22, bring out the contrast between the speaker and reader in the poem I Am the Land. The speaker in the poem is land. It says that it is always patient and bears all and that is done to it. The reader uses the land in many ways. He digs the land, grows fruits and tree and even fights for land. Question number 23, what do you think is the writer of the incident trying to impress upon the ರೀಡರ್ಸ್? ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ. ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರೋವರ್ಟ್ ಹನೀಫ್? ಸೊ ಹನೀಫ್ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ ಓನ್ಲಿ ಎಟ್ ದ ಏಜ್ ಆಫ್ 14. He often went out of his way to help people. By doing so, he derived joy and seniors' appreciation. Hanif's helping nature. Question number 24, how can we say that Dicky Dalmo was not a striker? Or why did the old folk of Tibet say about happiness?
ಸೊ ಎರಡು ಸಹ ಈಸಿ ಇದೆ, ನೋಡ್ಕೊಳ್ಳಿ, ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ಫಿಫ್ತ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಸೊ ಇದರಲ್ಲಿ ನಿಮಗೆ 2 ಕ್ವಶನ್ಸ್, ಒಂದು ಜಾಸ್ ಪೋಯಮ್ 2 ಇಂದ, ಒಂದು ಹೀರೋ ಪಾಠದಿಂದ. ಸೊ ಕ್ವಶನ್ ನಂಬರ್ 25, ನರೇಟ್ ದ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ಆಫ್ ಸ್ವಾಮಿ ಅಂಡರ್ ದ ಬೆಡ್. ಸೊ ವೆರಿ ಈಸಿ ಆಗಿದೆ. ಸೊ ಆನ್ಸರ್ ಇಲ್ಲಿದೆ ನೋಡಿ ಮಕ್ಕಳ, ಇದಿಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 26, ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾಸ್ ಪ್ಲೇಯರ್ ಡಸ್ ನಾಟ್ ಮ್ಯಾಚ್ ವೆನ್ ಈ ಪ್ಲೇಸ್ ಆನ್ ಇಸ್ ಸ್ಯಾಕ್ಸಫೋನ್, ಎಕ್ಸ್ಪ್ಲೈನ್ ಅಂತ ಇದೆ. ಸೊ ನೀವು ಜಾಸ್ ಪೋಯಮ್ ಟು ಸಮ್ಮರಿ ಕಲ್ತಿದ್ರೆ ಈಸಿಯಾಗಿ ಬರೆದು ಬಿಡ್ಬೋದು ಮಕ್ಕಳ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಟು ಸ್ಕೋರ್ ದ ಮಾರ್ಕ್ಸ್, ದಟ್ ಈಸ್ ಎಕ್ಸ್ಟ್ರಾಕ್ಟ್ಸ್. ಸೊ ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ ಇದೆ. ಕ್ವಶನ್ ನಂಬರ್ 27, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ದ ಪೀಪಲ್ ಹಿಯರ್ ಆರ್ ಅಫ್ರೈಡ್. So who made this statement? Baleshwar. Next, what did the speaker notice this? Nobody volunteered to help Roma. According to the speaker, why were the people of Mumbai afraid? Because afraid of getting involved with the police and court. Next, question number 28, why should one man have the lives of 50 in his hand? Who said this? Diego. And who are the 50 seamen? In whose hands are they? In the hands of Columbus. Next, 29th question, who want to do this very badly? Don't you? So who said this word? Satish father. Who made the speaker say this? Though his father was against it, Satish continued to draw and paint. Later his father realized that his son had a great love and talent for art. Question number C, what did he do soon after leaving the room? He bought paints, brushes of all shapes and size, and several rolls of drawing sheet for Satish. Next, 30th question, tracking through your telescope my upward shooting star. Who does here refer? The people of earth. Which instrument does the poet tell us to use? The track is a journey towards space, that is telescope. What feeling is expressed through the poem? Anxiety. ಸೊ ಇದಿಷ್ಟು ನಿಮಗೆ ಎಕ್ಸ್ಟ್ರಾಕ್ಟ್ಸಲ್ಲಿ ಕೇಳಿರುವಂಥದ್ದು. ನೆಕ್ಸ್ಟ್ 7th ಮೇನ್ 31 ಫಸ್ಟ್ ಕ್ವಶನ್, ಗಿವನ್ ಬಿಲೋ ಇಸ್ ದ ಪ್ರೊಫೈಲ್ ಆಫ್ ಮಮತಾ, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸೊ ಇಲ್ಲಿ ಮಮತಾ ಅವರ ಬಗ್ಗೆ ಪ್ರೊಫೈಲನ್ನು ಕೊಟ್ಟಿದ್ದಾರೆ. ಸೊ ನೀವು ಅವರ ಪ್ರೊಫೈಲನ್ನು ಬಳಸ್ಕೊಂಡು ಪ್ಯಾರಾಗ್ರಾಫ್ ಬರೀಬೇಕು. ದಿಸ್ ಈಸ್ ದ ಪ್ರೊಫೈಲ್ ಆಫ್ ಮಮತಾ. ಹರ್ ಡೇಟ್ ಆಫ್ ಬರ್ತ್ ಈಸ್ 27th October 1980. ಹರ್ ನ್ಯಾಷನಾಲಿಟಿ ಈಸ್ ಇಂಡಿಯಾ. ಹರ್ ಕ್ವಾಲಿಫಿಕೇಷನ್ BSc ನರ್ಸಿಂಗ್. ಹರ್ ಪ್ರೊಫೆಷನ್ ಆಫ್ ನರ್ಸಿಂಗ್ ಹ್ಯಾಸ್ 9 years of experience. Her hobbies are listening to music, going to hill station. ಇದಿಷ್ಟು ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ. ಸೊ ಬಹಳ ಈಸಿ ಇದೆ ಮಕ್ಕಳ. ನೆಕ್ಸ್ಟ್ ನಿಮಗೆ ಡೆವಲಪ್ ದ ಸ್ಟೋರಿ ಇದೆ ಮಕ್ಕಳ. ಸೊ ಅಲ್ಲಿ ಈ ಕ್ಲೂಸ್ ಕೊಟ್ಟಿರ್ತಾರೆ, ಈಸಿಯಾಗಿ ನೀವು ಸ್ಟೋರಿ ಬರಿಬೋದು. ಆ್ಯಂಡ್ ನೆಕ್ಸ್ಟ್ ಮೇನ್, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಯ ಪ್ಯಾರಾಗ್ರಾಫ್. ಸೊ ಇಲ್ಲಿ ನಮಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ದಾರೆ ಮಕ್ಕಳ, ಬಹಳ ಈಸಿಯಾಗಿ ಬರಿಬೋದು. ಪಿಕ್ಚರ್ ಸ್ಪೀಕ್ಸ್ ಮೋರ್ ದೆನ್ ಅ ವರ್ಡ್. ದಿಸ್ ಪಿಕ್ಚರ್ depicts a beauty view of our solar system. Our solar system is present in the Milky Way galaxy. ಅದ್ರ ಬಗ್ಗೆ ನೀವು ಬರಿತಾ ಹೋಗಿ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಕೋಟ್ ಫ್ರಮ್ ಮೆಮೊರಿ, ಒಂದು ಕ್ವಾಲಿಟಿ ಆಫ್ ಮರ್ಸಿ, ಇನ್ನೊಂದು ಬ್ಲೈಂಡ್ ಬಾಯಿಂದ ಇರುತ್ತೆ. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಅಟೆಂಡ್ ಮಾಡಿ ಮಕ್ಕಳ, ಬಹಳ ಈಸಿ, ನಿಮಗೆ ಗೊತ್ತಿದೆ, ಹಾಗಾಗಿ ನಾನು ಅದನ್ನೇ ನಿಮಗೆ ಸ್ಟ್ರೆಸ್ ಮಾಡಿ ಹೇಳೋಗಲ್ಲ. ನೆಕ್ಸ್ಟ್ 35th ಕ್ವಶನಲ್ಲಿ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಆಫ್ ದಟ್ ಫಾಲೋ. ಈ ಮೇನ್ ಅಂತೂ ಯಾರೂ ಬಿಡಬೇಡಿ ಮಕ್ಕಳ, ಈಸಿಯಾಗಿ ಆ ಅಂಕಗಳನ್ನ ತೆಗೆದುಕೋಬೋದು. ಪ್ರತಿ ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ, ಅಲ್ಲೇ ಆನ್ಸರ್ಸ್ ಇರುತ್ತೆ. ನೀವು ಜಸ್ಟ್ ಒಂಚೂರು ಸರ್ಚ್ ಮಾಡಿದ್ರೆ ಸಾಕು, ಏನೂ ಬರಲ್ಲ ಅಂದರೆ ನಿಮ್ಗೆ ಅಲ್ಲೇ ಆನ್ಸರ್ ಸಿಗ್ತದೆ. ಹಾಗಾಗಿ 4 ಅಂಕಗಳು ಸಿಗ್ತದೆ ನೋಡಿ, ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆ, ಸ್ಕ್ರೀನ್ಶಾಟ್ ತೊಗೊಂಡು ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 13 ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಬೌಟ್ 8 to 10 ಸೆಂಟೆನ್ಸಸ್. ಇಲ್ಲಿ ನಿಮಗೆ 3 ಕ್ವಶನ್ಸ್ ಕೊಡ್ತಾರೆ ಮಕ್ಕಳ. ಒಂದು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀಯಿಂದ ಬರುತ್ತೆ, ಇನ್ನೊಂದು ಸಾಂಗ್ ಆಫ್ ಇಂಡಿಯಾ, ಇನ್ನೊಂದು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಸೊ ಇವು 3ರಲ್ಲಿ ನಿಮಗೆ ಯಾವುದಾದ್ರೂ ಒಂದನ್ನು ಬರೆಯೋ ಆಯ್ಕೆ ಇರ್ತದೆ ಮಕ್ಕಳ. ಸೊ ಬೆಟರ್ ಯು ಗೋ ವಿತ್ ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಇಲ್ಲಾಂದರೆ ನನಗೆ ಸಾಂಗ್ ಆಫ್ ಇಂಡಿಯಾಗಾದರೂ ಹೋಗಿ, ಅಥವಾ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಸೊ ಸಮ್ಮರೀಸನ್ನು ಕಲ್ತ್ಕೊಂಡಿದ್ರೆ ಯಾವುದಾದ್ರೂ ಒಂದು ಸಮ್ಮರಿ ಕಲ್ತ್ಕೊಳ್ಳಿ ಇವು 3ರಲ್ಲಿ. ಸೊ ಫಿಕ್ಸ್ ಇದೆ, 3 ಬರೋದು, ಇನ್ನು ಯಾವ ಬೇರೆ ಪಾಠದಿಂದ ಪದ್ಯದಿಂದ ಬರಲ್ಲ. ಹಾಗಾಗಿ ಇದಿಷ್ಟನ್ನು ನೋಡಿಕೊಂಡು
ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. ಆ್ಯಂಡ್ ನೆಕ್ಸ್ಟ್ ಮೇನಿಗೆ 37th ಕ್ವಶನಿಗೆ ಬಂದರೆ ನಿಮಗೆ ಎಸ್ಸೆ ರೈಟಿಂಗ್ ಇರುತ್ತೆ 4 ಅಂಕಕ್ಕೆ. ಸೊ ಏರ್ ಪೊಲ್ಯೂಷನ್ ಮಿಸ್ ಮಾಡ್ಕೋಬೇಡಿ. ಏರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಬಟ್ ನಿಮಗೆ ಪೊಲ್ಯೂಷನ್ ಬಗ್ಗೆನೇ ಒಂದು ಕ್ವಶನ್ ಇರುತ್ತೆ. ಸೊ ಫಸ್ಟ್ ಇಂಟ್ರಡಕ್ಷನ್ ಬರೀರಿ, ತದನಂತರ ಟೈಪ್ಸ್ ಆಫ್ ಪೊಲ್ಯೂಷನ್ಸಲ್ಲಿ ನಿಮಗೆ ರೀಸನ್ಸ್ ಏನಕ್ಕೆ ಏರ್ ಪೊಲ್ಯೂಷನ್ ಆಗುತ್ತೆ, ಅದರ ಎಫೆಕ್ಟ್ಸ್ ಏನು, ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡೋದು, ಸೊಲ್ಯೂಷನ್ಸ್ ಹೇಗೆ, ಇದನ್ನೆಲ್ಲ ನೋಡಿ. ಇಷ್ಟೇ ಪಾಯಿಂಟ್ಸಲ್ಲಿ ಬರೆದ್ರೆ ಸಾಕು ಮಕ್ಕಳ, ನಿಮಗೆ ಕಂಪ್ಲೀಟ್ ಆನ್ಸರ್ ಸಿಗುತ್ತೆ. ಇನ್ನೊಂದು ಮೊಬೈಲ್ ಫೋನ್ ಬಗ್ಗೆ ಕೊಟ್ಟಿದ್ದಾರೆ, ಅದು ಸಹ ಈಸಿಯಾಗಿ ನೀವು ಬರಿಬೋದು ಮಕ್ಕಳ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆನ್ಸ್ ಆಫ್ ಯೋಗ. ಸೊ 3 ಸಹ ಬಹಳ ಈಸಿ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬರೀಲಿಕ್ಕೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಇಮ್ಯಾಜಿನ್ ಯು ಆರ್ ಆಕಾಶ್ ಆರ್ ಅಕ್ಷತಾ ಸ್ಟಡಿಯಿಂಗ್ ಇನ್ ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ತೆಕ್ಕಟ್ಟೆ. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಪ್ರೋಗ್ರೆಸ್ ಇನ್ ಸ್ಟಡೀಸ್. ಸೊ ಭಾಳ ಈಸಿ. ಫಸ್ಟ್ ಫ್ರಮ್ ಹಾಕಿ, ಆಕಾಶ್ ಗೌರ್ಮೆಂಟ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ತೆಕ್ಕಟ್ಟೆ, ಡೇಟ್ ಅಂತ ಹಾಕಿ, ಡಿಯರ್ ಫಾದರ್ ಅಂತ ಹಾಕಿ. ಸೊ ಇದಿಷ್ಟನ್ನ ಬರೆದ್ಬಿಟ್ಟು ಕೊನೆಗೆ ನಿಮ್ಮ ಅಡ್ರೆಸ್ ಯುವರ್ ಲವಿಂಗ್ಲಿ ಅಂತ ಇಷ್ಟ ಹಾಕಿ. ಅಥವಾ ನಿಮಗೆ ಅದು ಬೇಡ ಅಂತ ಹೇಳಿದರೆ ಇನ್ನೊಂದು ಆಪ್ಷನ್ ಇದು ಬೇಕಾದರೂ ನೀವು ಬರಿಬೋದು. ಹಾಗಾಗಿ ಫಾರ್ಮಲ್ಲು ಮತ್ತು ಇನ್ಫಾರ್ಮಲ್ ಎರಡೂ ಇದೆ, ಅದರ ಒಂದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಎರಡನ್ನೂ ಬೇಡ, ಒಂದು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳ, ಸಾಕು, ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ. ಸೊ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಇನ್ನೇನು ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ. ಸೊ ಒಂದು ಸರಿ ಎಲ್ಲನೂ ರಿವೈಸ್ ಮಾಡ್ಕೊಂಡು ಹೋಗಿ. 100% ಬಹಳ ಈಸಿ ಇರುತ್ತೆ. 80 ಔಟ್ ಆಫ್ 80 ತೆಗಿಬೋದು ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.